ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ ಯುಐ. ನೋಡ್ಬೇಕಣ್ಣ, ಅರ್ಥ ಆಗಿಲ್ಲ ನಮ್ಗೆ. ಮೊದಲ ದಿನ ಬಾಚಿದ್ದು ಎಷ್ಟು ಕೋಟಿ? ಅರ್ಥ ಮಾಡ್ಕೊಬೇಕು, ಅರ್ಥ ಆದ್ರೆ ಮಾತ್ರ. ಯಾರ್ಯಾರಿಗೋ ದಡ್ರಿಗೆಲ್ಲ ಆಗಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಸಿನಿಮಾ ಅಂದ್ರೇನೆ ಹಾಗೆ, ಪ್ರೇಕ್ಷಕರಿಗೆ ಇನ್ನಿಲ್ಲದ ನಿರೀಕ್ಷೆ ಇರುತ್ತೆ. ಇದುವರೆಗೂ ಉಪ್ಪಿ ನಿರ್ದೇಶಿಸಿದ ಸಿನಿಮಾಗಳನ್ನ ಸಿನಿಪ್ರಿಯರು ಮುಗಿಬಿದ್ದು ನೋಡಿದ್ದಾರೆ. ಉಪೇಂದ್ರ ಕೂಡ ನಿರ್ದೇಶನದ ವಿಚಾರದಲ್ಲಿ ಸಿನಿಪ್ರಿಯರಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಹೀಗಾಗಿ ಇಲ್ಲಿಯವರೆಗೆ ಉಪೇಂದ್ರ ನಿರ್ದೇಶನ ಮಾಡಿದ ಸಿನಿಮಾಗಳೆಲ್ಲವೂ ಭರ್ಜರಿ ಹಿಟ್ ಆಗಿವೆ. ಇದೀಗ ಉಪ್ಪಿ ನಿರ್ದೇಶನದ ಯುಐ ಸಿನಿಮಾ ರಿಲೀಸ್ ಆಗಿದ್ದು ಪ್ರೇಕ್ಷಕ ಪ್ರಭುವಿನ ಮೆಚ್ಚುಗೆಗೆ ಪಾತ್ರವಾಗಿದೆ. ನೋಡ್ಬೇಕಣ್ಣ, ಅರ್ಥ ಆಗಿಲ್ಲ ನಮ್ಗೆ. ಇನ್ನೊಂದ್ಸರಿ ನೋಡ್ಕೊಂಬಂದು ಹೇಳ್ತೀನಿ ಸರ್. ನನಗಂತ ಅರ್ಥ ಆಗಿಲ್ಲ ದೇವ್ರನ್ನ. ಇನ್ನೊಂದು ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದೀನಿ. ಸೂಪರ್ ಅಮ್ಮ, ಸ್ಟಾರು ಒಳ್ಳೆ ಅರ್ಥ ಕೊಟ್ಟವನೇ. ಹೌದು, ನಿನ್ನೆ ರಿಲೀಸ್ ಆಗಿರುವ ಯುಐ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಮೊದಲ ದಿನ ಸಿನಿಮಾ ನೋಡಿದ ಮಂದಿಯಿಂದ ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರಿಗೆ ಯುಐ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟವಾಗಿದ್ರೆ, ಮತ್ತೆ ಕೆಲವರು ಉಪ್ಪಿ ತಲೆಗೆ ಹುಳ ಬಿಟ್ಟಿದ್ದಾರೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಆದರೆ ಇದೆಲ್ಲದರ ಹೊರತಾಗಿಯೂ ಉಪ್ಪಿ ನಿರ್ದೇಶನದ ಯುಐ ಸಿನಿಮಾ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಕಂಡಿದೆ. ಈ ಮೂವಿಲಿ ಮಕ್ಕ ತೊಳ್ಕೊಂಡ್ ಬರ್ಬೇಕು, ನಿದ್ದೆ ಮಾಡಿ ಬರ್ಬಾರ್ದು. ಮೈಂಡ್ ಗತ್ತಬೇಕು ಅಂದ್ರೆ ಮಕ್ಕ ತೊಳ್ಕೊಂಡ್ ಬರ್ಬೇಕು, ನಿದ್ದೆ ಮಾಡಿ ಬರ್ಬಾರ್ದು. ದಡ್ರಿಗೆ ಮಾತ್ರ ಹೇಳ್ತಾ ಇರೋದು ಎಲ್ಲದು ಇದನ್ನ ವಿಚಾರ. ಒಂದ್ ಮೋರ್ ಅನ್ಬೇಕು, ಇನ್ನೊಂದ್ಸತಿ ನೋಡಿದ್ರು ಗೊತ್ತಾಗಲ್ಲ. ಅರ್ಥ ಮಾಡ್ಕೊಬೇಕು, ಅರ್ಥ ಆದ್ರೆ ಮಾತ್ರ. ಯಾರ್ಯಾರಿಗೋ ದಡ್ರಿಗೆಲ್ಲ ಆಗಲ್ಲ. ಬುದ್ಧಿವಂತರು ಇದ್ದೋಗ್ರಿ, ದಡ್ರು ಮಾತ್ರ ಇರಿ, ನೋಡಿ ಅರ್ಥ ಆಗುತ್ತೆ ಅಂತ. ಒಂದ್ ಮೂರ್ ಅನ್ನೋ ರೇಂಜಿಗೆ ಇದೆ. ಉಪೇಂದ್ರ ತಮ್ಮ ಸಿನಿಮಾ ಬಿಡುಗಡೆಗೂ ಮುನ್ನ ಚಿತ್ರದ ಬಗ್ಗೆ ಯಾವ ಸುಳಿವನ್ನು ಕೂಡ ಬಿಟ್ಟುಕೊಡೋದಿಲ್ಲ. ಆದರೆ ಈ ಬಾರಿ ಸಿನಿಮಾದ ಸಣ್ಣ ತುಣುಕನ್ನ ವಾರ್ನರ್ ಅನ್ನೋ ಹೆಸರಿನಲ್ಲಿ ರಿಲೀಸ್ ಮಾಡಿದ್ರು. ಒಂದೆರಡು ಹಾಡುಗಳನ್ನ ಕೂಡ ರಿಲೀಸ್ ಮಾಡಿದ್ರು. ಹೀಗಾಗಿ ಸಿನಿಮಾ ಬಗ್ಗೆ ಭಾರಿ ಹೈಪ್ ಕ್ರಿಯೇಟ್ ಆಗಿತ್ತು. ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದು ಸ್ಪಷ್ಟವಾಗಿತ್ತು. ಹೀಗಾಗಿ ಅಡ್ವಾನ್ಸ್ ಬುಕಿಂಗ್ ನಲ್ಲಿಯೇ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಒಂದು ಅಂದಾಜಿನ ಪ್ರಕಾರ ಯುಐ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 8 ರಿಂದ 10 ಕೋಟಿ ರೂಪಾಯಿ ಇರಬಹುದು ಅಂತ ಅಂದಾಜಿಸಲಾಗಿತ್ತು. ಇದೀಗ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೊರಬಿದ್ದಿದೆ. ಇಂಡಸ್ಟ್ರಿ ಟ್ರ್ಯಾಕರ್ SACNIC.com ಯುಐ ಸಿನಿಮಾದ ಮೊದಲ ದಿನದ ಗಳಿಕೆಯನ್ನ ರಿವೀಲ್ ಮಾಡಿದೆ. ಅಷ್ಟೇ ಅಲ್ಲ, ಯಾವ ರಾಜ್ಯದಲ್ಲಿ ಯಾವ ಭಾಷೆಯಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದನ್ನ ಕೂಡ ರಿವೀಲ್ ಮಾಡಿದೆ. SACNIC.com ಪ್ರಕಾರ ಯುಐ ಸಿನಿಮಾ ಮೊದಲ ದಿನ 6.75 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಇದು ಫಸ್ಟ್ ರಿಪೋರ್ಟ್ ಆಗಿದ್ದರಿಂದ ಮಧ್ಯಾಹ್ನದ ವೇಳೆಗೆ 7 ರಿಂದ 7.5 ಕೋಟಿ ರೂಪಾಯಿ ಕಲೆಕ್ಷನ್ ಆಗಬಹುದು ಎಂಬ ನಿರೀಕ್ಷೆ ಇದೆ. ಇನ್ನು ಈವರೆಗೆ ಉಪ್ಪಿ ನಿರ್ದೇಶನದ ಸಿನಿಮಾಗಳು ಕನ್ನಡ ಭಾಷೆಯಲ್ಲಷ್ಟೇ ರಿಲೀಸ್ ಆಗ್ತಿದ್ವು. ಆದರೆ ಯುಐ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ದು ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಯುಐ ಸಿನಿಮಾಗೆ ಸಾಧಾರಣ ರೆಸ್ಪಾನ್ಸ್ ಸಿಕ್ಕಿದೆ. ತೆಲುಗಿನಲ್ಲಿ 70 ಲಕ್ಷ ರೂಪಾಯಿ, ತಮಿಳಿನಲ್ಲಿ 4 ಲಕ್ಷ ರೂಪಾಯಿ ಹಾಗೂ ಹಿಂದಿಯಲ್ಲಿ 1 ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಅಂತ SACNIC.com ರಿಪೋರ್ಟ್ನಲ್ಲಿ ಹೇಳಿದೆ. ಯಾರು ಏನೇ ಅಂದ್ರೂ ಉಪೇಂದ್ರ ನಿರ್ದೇಶನದ ಸಿನಿಮಾ ಒಂದು ರೇಂಜ್ಗೆ ಸದ್ದು ಮಾಡುತ್ತೆ ಅನ್ನೋ ನಿರೀಕ್ಷೆಯಂತೂ ಇದೆ. ಅದರಲ್ಲೂ ವೀಕೆಂಡ್ನಲ್ಲಿ ಈ ಸಿನಿಮಾ ಮತ್ತಷ್ಟು ಒಳ್ಳೆಯ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಅಧಿಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ.